ದೇವರು ಅಂದರೆ ಯಾರು? ದೇವರನ್ನ ಯಾರು ಸೃಷ್ಟಿ ಮಾಡಿದ್ದು? ನಮ್ಮಲ್ಲಿ ಏನೆಲ್ಲ ಧರ್ಮಗಳು ಹುಟ್ಟಿಕೊಂಡಿದ್ದಾವ ಎಲ್ಲ ನಮ್ಮ 6th ಲೆವೆಲ್ ಮೈಂಡಲ್ಲಿ ಉಟ್ಕೊಂಡದ್ದು. ಸೊ ನೀವು ಆ ಯೂನಿವರ್ಸಿಟಿಗೆ ಕನೆಕ್ಟ್ ಆದರೆ, ನೀವು ಆ ಲೆವೆಲಲ್ಲಿ ವೈಬ್ರೇಟ್ ಮಾಡಿದರೆ, ನಿಮ್ಮ ಜೀವನದಲ್ಲಿ ಕೂಡ ಆ ಸೌಂದರ್ಯ ಲಹರಿ, ಆನಂದ ಲಹರಿ ಬರಲಿಕ್ಕೆ ಸಾಧ್ಯ, ವೇವ್ಸ್ ಲಹರಿ ಅಂತೇಳಿ. ಈ ದೇವರು ಅಂತ ಹೇಳಿದರೆ ಅದು ಏನಾಗಿದೆ ಅಲ್ವಾ, ಅದನ್ನು ನಾವು ಅಬ್ಸರ್ವ್ ಮಾಡಲಿಕ್ಕೆ ಒಂದು ರೂಪ ಕೊಡಬೇಕು ನಾವು. ಅದಕ್ಕೆ ಆ ರೂಪ ಹೇಗೆ ಕೊಡ್ತೀರಾ ಅದೇ ರೀತಿ ಅದು ಮ್ಯಾನಿಫೆಸ್ಟ್ ಆಗ್ತದೆ. ನಮಸ್ಕಾರ, ಇದು ಲೈಫು ಇಷ್ಟೇನೆ. ನಾನು ಬಡಕಿಲಾ ಪ್ರದೀಪ್. ನಮ್ಮ ಜೊತೆ ಮೈಂಡ್ ಮೆಕ್ಯಾನಿಸಮ್ನ ಅರ್ಥ ಮಾಡಿಕೊಂಡು ನಮ್ಮ ಮೈಂಡ್ನ ಮೆಕ್ಯಾನಿಸಮ್ನ ಮಾಡಿಸ್ತಾ ಇರುವಂತಹ ಶ್ರೀನಾಥ್ ಶೆಟ್ಟಿ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ. ಅದೇ ಹಿಂದಿನ ಸಂಚಿಕೆಯಲ್ಲಿ ನೀವು ದೇವರ ಬಗ್ಗೆ ಮಾತಾಡಿದ್ರಿ, ಹೇಗೆ ಬೇರೆ ಬೇರೆ ಯೋಚನೆಗಳ ಮೂಲಕ ದೇವರಿಗೆ ಬೇರೆ ಬೇರೆ ರೂಪಗಳು ಹುಟ್ಕೊಳ್ತು ಅಂತ. ಅದ್ರ ಬಗ್ಗೆ ಒಂದು ಸ್ವಲ್ಪ ವಿವರವಾಗಿ ಮಾತಾಡೋಣ ಅಂತ ಅಲ್ಲಿಗೆ ನಿಮ್ಮನ್ನು ಇದು ಮಾಡಿ ಇಲ್ಲಿಂದ ಮುಂದುವರಿಸೋಣ ಅಂತ. ಏನು ದೇವರು ಅಂದರೆ ಯಾರು? ದೇವರನ್ನ ಯಾರು ಸೃಷ್ಟಿ ಮಾಡಿದ್ದು? ನಾನು ಈ ಹಿಂದೆ ಕೂಡ ನನ್ನ ಯೋಚನೆ ಏನು ಅಂತಂದ್ರೆ ದೇವರನ್ನ ನಾವು ಸೃಷ್ಟಿ ಮಾಡಿದ್ದು ಅಂತ ಹೇಳ್ತಾ ಇದ್ದೆ. ಕರೆಕ್ಟ್, ಅದು ಕರೆಕ್ಟ್ ಅಲ್ವಾ? ಏನಿದೆ ಡೌಟ್ ಅದರಲ್ಲಿ? ದೇವರು ಅಂದರೆ ನಿಮ್ಮ ಪ್ರಕಾರ ದೇವರು ಅಂದರೆ ಏನು, ಯಾರು, ಹೇಗೆ? ನೀವು ತಿಳ್ಕೊಂಡಾಗ ದೇವರಿಲ್ಲ. ದೇವರೇನಂದ್ರೆ ಅದೇ ನಾನು ಹೇಳಿದಲ್ಲ, ಒಂದು ಏನೋ ಇತ್ತಲ್ವ, ಅದೇ ತತ್. ಅದಕ್ಕೆ ತತ್ ಅಂತ ಹೇಳೋದು. ತತ್ ಅಂತ ಹೇಳಿದ್ರೆ ಅದು ಅದು ಯಾವ ಅಲ್ಲ, ಗಂಡು ಅಲ್ಲ, ಏನ ಇತ್ತು ಗೊತ್ತಿಲ್ಲ. ಅದನ್ನು ಯಥೋವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಃ ಸಹ. ಅದನ್ನು ವರ್ಣಿಸ್ಲಿಕ್ಕೆ ಹೋದರೆ ಮಾತು ಹೇಗೆ ನಿಲ್ತದಂತೆ, ಅದರೊಟ್ಟಿಗೆ ಮನಸ್ಸು ಕೂಡ ವಾಪಸ್ ಬರ್ತದೆ ಅಂತ ಹೇಳಿದ್ರೆ. ಯಾಕಂತ ಹೇಳಿದರೆ ಅದು ಎಲ್ಲವನ್ನು ಯಾವುದು ಆವರಿಸಿದ್ದ, ಅದು ಎಲ್ಲವೂ ಏನಾಗಿದೆ, ಅದರ ಹೊರಗೆ ಏನಿಲ್ಲ. ಸಭೂಮಿ ವಿಶ್ವತೋರತ್ತ ಅತ್ಯಧಿಷ್ಠದ ಶಾಂಗುಲ. ಇಡೀ ಏನೆಲ್ಲ ವಿಶ್ವ ಕಾಣ್ತ ಉಂಟು ಅದನ್ನೆಲ್ಲ ಮೀರಿ ಕೊನೆಗೆ ಅದು ಕೂಡ ಅದರಿಂದಲೂ 10 ಅಂಗುಲ ಆಚೆ ಇದೆ. 10 ಅಂಗುಲ ಅಂತ ಹೇಳಿದ್ರೆ ಏನು? ಅಂಗುಲ ಅಂತ ಹೇಳಿದ್ರೆ ಇದು 10 ಅಂಗುಲ ಅಂತ ಹೇಳಿದ್ರೆ ನಾವು ನಮ್ಮದು ಲೆಕ್ಕ ಹಾಕ್ತೇವೆ. ಅದು ಯಾವುದೋ ಬೇರೆ ಲೆಕ್ಕಾಚಾರ ಇದೆ. ನಮ್ಮ 5.5 ಫೀಟ್ ದೇಹದಲ್ಲಿ ಇದು ಅಂಗುಲ. ಅದು ಇಡೀ ಬ್ರಹ್ಮಾಂಡವನ್ನು ವ್ಯಾಪಿಸಿ ನಿಂತಿದೆ. ಅದರ ಅಂಗುಲ ಎಷ್ಟು ದೊಡ್ಡದಿರ್ಬೋದು? ಬ್ರಹ್ಮಾಂಡ ಎಷ್ಟು ವಾಸ್ಟ್ ಅಂತ ಹೇಳಿದ್ರೆ, ಎಷ್ಟು ದೊಡ್ಡ ಯೂನಿವರ್ಸ್ ಅಂತ ಹೇಳಿದರೆ, ನಮ್ಮ ಹತ್ತಿರದ ನಕ್ಷತ್ರವೇ 27 ವರ್ಷ ಬೇಕಂತೆ ಅದರಿಂದ ಬೆಳಕು ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರಲ್ಲಿ ಬರಲಿಕ್ಕೆ, ಭೂಮಿಯನ್ನು ಟಚ್ ಮಾಡಲಿಕ್ಕೆ. ಸೊ ಎಷ್ಟು ದೊಡ್ಡ ಅದು ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿ ಒಂದು ಪಾರ್ಟ್ ನಮಗೆ ಕಾಣುವುದು ಅಷ್ಟೇ. ಅಂತ ಅನೇಕ ಗ್ಯಾಲಕ್ಸಿಗಳಿದೆ. ಆ ಎಲ್ಲ ಗ್ಯಾಲಕ್ಸಿಗಳು ಸೇರಿದಾಗ ಒಂದು ಬ್ರಹ್ಮಾಂಡ. ಅಂತ ಅನೇಕ ಬ್ರಹ್ಮಾಂಡಗಳಿದೆ, ಅನೇಕ ಕೋಟಿ ಬ್ರಹ್ಮಾಂಡ ಜನನಿ ಅಂತ ಹೇಳ್ತಾರೆ. ಈಗ ಸೈಂಟಿಫಿಕಲಿ ಸ್ಟಡಿ ಆಗ್ತಾ ಉಂಟು, ಬೇರೆ ಬೇರೆ ಬ್ರಹ್ಮಾಂಡಗಳಿದೆ ಅಂತ. ಅಷ್ಟೆಲ್ಲ ದೊಡ್ಡ ಯೂನಿವರ್ಸು, ಅಷ್ಟು ದೊಡ್ಡದಿರುವಂಥ ಯೂನಿವರ್ಸು. ಸೆಕೆಂಡಿಗೆ 600 ಕಿಲೋಮೀಟರ್ ಫಾಸ್ಟಲ್ಲಿ ಸೂರ್ಯ ಓಡ್ತಾ ಇದ್ದಾನೆ ಗ್ಯಾಲಕ್ಸಿ ಸುತ್ತ. ಗ್ಯಾಲಕ್ಸಿ ಓಡ್ತಾ ಇದೆ. ಸೂರ್ಯ 300 ಕಿಲೋಮೀಟರ್ ಫಾಸ್ಟಲ್ಲಿ ಓಡ್ತಾ ಇದ್ದಾನೆ ಸೆಕೆಂಡಿಗೆ. ಮುಟ್ಲಿಕ್ಕೆ 25 ಕೋಟಿ ವರ್ಷ ಬೇಕಂತೆ ಒಂದು ರೌಂಡ್ ಹೊಡಿಲಿಕ್ಕೆ. ಸೊ ಬ್ರಹ್ಮಾಂಡ ಎಷ್ಟು ದೊಡ್ಡದಿದೆ. ಇಷ್ಟು ದೊಡ್ಡ ಬ್ರಹ್ಮಾಂಡ ಎಲ್ಲ ಇರುವುದು 4% ಅಂತೆ. ಉಳಿದ 96% ಅನ್ನೋನ್, ಏನಂತ ಗೊತ್ತಿಲ್ಲ, ಸೈಂಟಿಫಿಕಲ್ಲಿ ಹೇಳುವುದು. ಅದರಲ್ಲಿ 73% ಡಾರ್ಕ್ ಎನರ್ಜಿ ಅಂತೆ, ಏನಂತೆ ಗೊತ್ತಿಲ್ಲ. ಉಳಿದ 23% ಡಾರ್ಕ್ ಮ್ಯಾಟರ್ ಅಂತೆ, ಏನೋ ಇದೆ ಬಟ್ ಅದು ಕೂಡ ಏನಂತ ಗೊತ್ತಿಲ್ಲ. ಅದನ್ನು ಮಹಾಕಾಲಿ ಅಂತ ನಮ್ಮಲ್ಲಿ ವರ್ಣನೆ ಬರ್ತದೆ. ಆ ಶಕ್ತಿ, ಆ ಡಾರ್ಕ್ ಎನರ್ಜಿ, ಕಪ್ಪು ಮಹಾಕಾಲನ ಎದೆ ಮೇಲೆ ಕೊಟ್ಟು ನಿಂತಿದೆ. ಯಾಕಂತೇಳಿ ಮಹಾಕಾಲ ಚಿಕ್ಕದು, 23%. ಉಳಿದ 4% ಮಾತ್ರ ಇದೆಲ್ಲ ಕಾಣುವಂಥದ್ದು ಅಷ್ಟೇ. ಇದುವೇ ನಮ್ಗೆ ಇಷ್ಟ, ಇದೇ ಅರ್ಥ ಆಗ್ತಾ ಇಲ್ಲ. ಸೊ ಇಷ್ಟು ದೊಡ್ಡ ಯೂನಿವರ್ಸ್ನ ಎಲ್ಲದರ ಮೂಲ ಆಗಿರುವಂಥ ಆ ಶಕ್ತಿ, ಆ ಡಾರ್ಕ್ ಏನೋ ಒಂದು ಇದೆ ಅಲ್ವಾ, ಅದು ತತ್. ಅದಕ್ಕೆ ನೀವು ರೂಪ ಕೊಡಲಿಕ್ಕೆ ಆಗೋದಿಲ್ಲ. ಬಟ್ ನಿಮಗೆ ನಾಮರೂಪ ಇರುವ ಕಾರಣ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ರೂಪವನ್ನು ಮಾತ್ರ ಕಲ್ಪನೆ ಮಾಡುವ ಕಾರಣ ನೀವು ಒಂದು ರೂಪ ಕೊಡಬೇಕು. ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಅಂತ ನೀವು ಗೊತ್ತಿರ್ಬೋದು ನಿಮಗೆ. ಆಟಮನ್ನು, ಒಂದು ಎಲೆಕ್ಟ್ರಾನನ್ನು ನೀವು ಅಬ್ಸರ್ವ್ ಮಾಡಿದಾಗ ಅದು ಮ್ಯಾಟರ್ ಆಗಿ ಬದಲಾಗ್ತದೆ. ಅಬ್ಸರ್ವ್ ಮಾಡದೇ ಇರುವಾಗ ಅದು ಎನರ್ಜಿ ಆಗಿರ್ತದೆ, ಎನರ್ಜಿ ಫಾರ್ಮಲ್ಲಿ. ದಟ್ ಮೀನ್ಸ್ ಎನರ್ಜಿ ಎಲ್ಲ ಇರುವುದು ಎನರ್ಜಿ. ನೀವು ಅದನ್ನು ಅಬ್ಸರ್ವ್ ಮಾಡಿದಾಗ ಅದು ನಿಮಗೆ ವಸ್ತು ಥರ ಕಾಣ್ತದೆ, ಮ್ಯಾಟರ್ ಥರ. ಸೊ ಆ ಏನು ಯೂನಿವರ್ಸ್ ಇಡೀ ಕಡೆ ವ್ಯಾಪಿಸಿರುವ ಆ ವಿಶ್ವ ಚೈತನ್ಯ ಇದೆ, ಅಥವಾ ಏನು ಪರಮಾತ್ಮ ತತ್ವ ಇದೆ, ಏನು ಬ್ರಹ್ಮ ಇದೆ, ಏನು ಸಬ್ಕಾನ್ಷಿಯಸ್, ಯೂನಿವರ್ಸಲ್ ಏನು ಹೇಳಿ ಹೆಸರು, ಏನೋ ಒಂದು ಇದೆ ಅಲ್ವಾ, ಅದು ಎಲ್ಲ ಕಡೆ ಇರುವುದು. ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯ ಭಾಯತ ಅಂತರ್ಬಹಿಷ್ಯ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ
ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚಿತ್ ಜಗತ್ಯಾಂ ಜಗತ್ ಕಿಂಚಿತ್ ಜಗತ್ಯಾಂ ಜಗತ್. ಕಿಂಚಿತ್ ಅಂತ ಹೇಳಿದ್ರೆ ಒಂದು ಅಣು ಕೂಡ ಇಲ್ಲ, ಅದು ಬಿಟ್ಟರು. ಸೊ ಎಲ್ಲವೂ ಅದೇ ಆದ ಕಾರಣ ನಾವು ಕೂಡ ಅದೇ. ಅಣೋರಣೀಯಾನ್ ಮಹತೋ ಮಹೀಯಾನ್, ಅಣುವಿನಲ್ಲಿ ಅಣುವಾಗಿರುವುದು ಅದೇ, ಮಹತ್ತಿನಲ್ಲಿ ಮಹತ್ತಾಗಿರುವುದು ಅದೇ. ಯಾವುದು ಎರಡು ಎನ್ನುವುದು ಯಾವುದಿಲ್ಲ, ಏಕಂ ಏವ ಅದ್ವಿತೀಯಂ, ಎರಡು ಎನ್ನುವುದು ಯಾವುದಿಲ್ಲ, ಎಲ್ಲ ಒಂದೇ ಅದೇ. ಆದರೆ ನಮಗೆ ಏನೆಲ್ಲ ಭಾವನೆಗಳು ಬರ್ತವೆ ಅದೆಲ್ಲ ಅದರ ಭಾವನೆಗಳೇ. ನಮ್ಮಲ್ಲಿ ಏನು ಕಾಮೋತ್ಪತ್ತಿ ಆಗ್ತದೆ ಅದರಲ್ಲಿ ಕೂಡ ಕಾಮ ಇದೆ, ಅದಕ್ಕೆ ತಂತ್ರ ಕಾಮವನ್ನು ಮುಖ್ಯವಾಗಿ ತಗೊಂಡದ್ದು. ನಮ್ಮಲ್ಲಿ ಏನೆಲ್ಲ ಇದೆ ಅದೆಲ್ಲ ಅದರಿಂದ ಬರುವಂಥದ್ದು. ಅದಕ್ಕೆ ನಮ್ಮ ಪುರಾಣಗಳಲ್ಲಿ ಎಲ್ಲ ದೇವದೇವತೆಗಳು ಜಗಳ ಮಾಡ್ಕೊಳ್ತಾರೆ, ಕೋಪ ಮಾಡ್ಕೊಳ್ತಾರೆ. ನಮ್ಗೆ ಅದನ್ನು ಅರ್ಥ ಆಗದಿದೆ. ನಾವು ದೇವರಿಗೆ ಕೋಪ ಬರ್ತದ, ದೇವರು ಜಗಳ ಮಾಡ್ತಾರೆ, ದೇವರು ಜಗಳ ಬರ್ತಲ್ಲ. ನಮ್ಮದು ಸ್ಟೋರಿ ಎಲ್ಲ ಅದು, ಮತ್ತು ನಾವು ಬೇರೆ ಬೇರೆ ಅಲ್ಲ, ಎಲ್ಲವೂ ಅದೇ. ಇದು ನಮಗೆ ಕಾನ್ಷಿಯಸ್ಲಿ ಗೊತ್ತಿರಬೇಕು. ನಮ್ಮ ಮೈಂಡಿಗೆ ಲೋಕ ವ್ಯವಹಾರದಲ್ಲಿ ನಮಗೆ ಗೊತ್ತಿರಬೇಕು ಹೇಗೆ ವ್ಯವಹಾರ ಮಾಡಬೇಕು. ಹುಲಿಯ ಮೇಲೆ ಇರುವುದು ಅದೇ, ಹಾವಿನಲ್ಲಿ ಇರುವುದು ಅದೇ ಗೊತ್ತಿರಬೇಕು. ಅದರ ಅರ್ಥ ಅದು ಹುಲಿಯೊಟ್ಟಿಗೆ ಮಲಗಬೇಕಂತಲ್ಲ. ಸೊ ಈ ಲೋಕ ವ್ಯವಹಾರ ಇರಬೇಕು, ಮೈಂಡಲ್ಲಿ ಕ್ಲಾರಿಟಿ ಇರಬೇಕು. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ಅಂತ ಹೇಳಿದ ಅದನ್ನೇ. ಎಲ್ಲಿ ಯೋಗೇಶ್ವರನಾದ ಕೃಷ್ಣ ಇದ್ದಾನ ಈ ಜ್ಞಾನ ಇದೆಯಾ, ಎಲ್ಲಿ ಧನುರ್ಧರನಾದ ಪಾರ್ಥ ಇದ್ದಾನ ಅಂತೇಳಿದರೆ ಜೀವನವನ್ನು ಸಂಗ್ರಾಮಕ್ಕೆ ರೆಡಿಯಾಗಿರುವಂಥ. ಇಲ್ಲಿ ತತ್ರ ಶ್ರೀ ವಿಜಯ, ಅಲ್ಲಿ ಎಲ್ಲ ಸಂಪತ್ತು ವಿಜಯ ಎಲ್ಲ ಬರ್ತದೆ. ನೀವು ಎಲ್ಲ ದೇವರಂತೇಳಿ ನಾನೇನು ಮಾಡಬೇಕು ಸುಮ್ಮನೆ ಗೊತ್ತರೆ ಆಗೋದಿಲ್ಲ, ಅಥವಾ ನನ್ನಿಂದಲೇ ಎಲ್ಲ ಆಗೋದು ಅಲ್ಲ. ಎರಡೂ ಸೇರಬೇಕು, ಒಂದೇ ರಥದಲ್ಲಿ ನರನರನರು ಇರುವುದು. ಸೊ ದೇವರು, ಈ ದೇವರು ಅಂತ ಹೇಳಿದರೆ ಅದು ಏನಾಗಿದೆ ಅಲ್ವಾ, ಅದನ್ನು ನಾವು ಅಬ್ಸರ್ವ್ ಮಾಡಲಿಕ್ಕೆ ಒಂದು ರೂಪ ಕೊಡಬೇಕು ನಾವು. ಅದಕ್ಕೆ ಆ ರೂಪ ಹೇಗೆ ಕೊಡ್ತೀರಾ ಅದೇ ರೀತಿ ಅದು ಮ್ಯಾನಿಫೆಸ್ಟ್ ಆಗ್ತದೆ. ಅದಕ್ಕೆ ಬೀಜ ಮಂತ್ರಗಳು ಬಂತು. ಬೀಜ ಮಂತ್ರ ಅಂತ ಹೇಳಿದ್ರೆ ಒಂದೇ ವೈಬ್ರೇಷನನ್ನು ನಾವು ರಿಸೈಟಿಂಗ್ ಮಾಡೋದು. ಮನನಂತ್ರ ಅತೇತಿ ಮಂತ್ರ ರಿಸೈಟಿಂಗ್ ಮಾಡ್ತಾ ಮಾಡ್ತಾ ನಮ್ಮ ಬ್ರೈನ್ ಅದೇ ವೇವ್ಸಿಗೆ ಬರ್ತದೆ. ಅಂದರೆ ಬೀಜ ಅಂತಂದರೆ ಅದಕ್ಕೆ ಹೆಮ್ಮರವಾಗುವ ಶಕ್ತಿ, ಅದು ಬೀಜ. ಅದನ್ನು ನೀವು ಬೆಳೆಸಿದಾಗ ವೈಬ್ರೇಟ್ ಮಾಡಿದಾಗ ನಿಮ್ಮ ಶರೀರ ಮಂತ್ರ ಶರೀರ ಆಗ್ತದೆ, ನಿಮ್ಮ ಸೆಲ್ಸ್ ಕೂಡ ಅದೇ ವೈಬ್ರೇಟಲ್ಲಿ ವೈಬ್ರೇಟ್ ಆಗ್ತದೆ. ಆಗ ನೀವು ಮತ್ತು ಅದು ಬೇರೆ ಬೇರೆ ಅಲ್ಲ, ನಿಮ್ಮಲ್ಲಿ ಆ ತತ್ವ ಘಟಿತ ಆಗ್ತದೆ. ಹಾಗೆ ನೀವು ಸಾತ್ವಿಕ ದೇವತೆಗಳು ಮಾಡಿದರೆ ನಿಮ್ಮಲ್ಲಿ ಸಾತ್ವಿಕತೆ ಬರ್ತದೆ. ನೀವು ರಾಜಸ ಮಾಡಿದರೆ, ಅದಕ್ಕೆ ಹೇಳೋದು ಕೆಲವರೆಲ್ಲ ಅದಕ್ಕೆ ಒಬ್ಬಡಿರ್ತಾರೆ. ಹಾಗೆಲ್ಲ ಶಿವನನ್ನು ನಿಜವಾಗಿ ನೀವು ಒಳಗಿಂದ ಶಿವನನ್ನು ಮಾತ್ರ ನೀವು ಮಾಡಿದರೆ ಅವು ವೈರಾಗ್ಯ ಮೂರ್ತಿ. ನಿಮ್ಮ ಸಂಸಾರದಲ್ಲಿ ಪ್ರಾಬ್ಲಮ್ ಬರ್ತದೆ, ನಿಮ್ಮ ರಿಲೇಷನ್ಸ್ ಹಾಳಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಬಿಸ್ನೆಸ್ ಲಾಸ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದರ ಅರ್ಥ ಶಿವನನ್ನು ಪೂಜೆ ಮಾಡೋರು ಎಲ್ಲ ಹಾಗೆ ಆಗ್ತಾರೆ ಅಂತ ಹೇಳಿದರೆ ಅಲ್ಲ. ನೀವು ಯಾವ ಇದರಿಂದ ನೀವು ಮಾಡ್ತೀರಾ, ನೀವು ಪರಂಪರೆಯಿಂದ ಶಿವನ ಭಕ್ತನಾಗಿದ್ದರೆ ಬೇರೆ. ಶಿವನೇ ನಿಮ್ಗೆ ಇಷ್ಟ ಆದರೆ ಅಲ್ಲಿ ಸ್ಮಶಾನ, ಅಲ್ಲಿ ಭಸ್ಮ, ವೈರಾಗ್ಯ ಮೂರ್ತಿ. ನಿಮಗೆ ಜ್ಞಾನ ವೈರಾಗ್ಯ ಎಲ್ಲ ಸಿದ್ಧಿಸಬೇಕಾದ್ರೆ ಶಿವನನ್ನು. ನೀವು ಸಂಸಾರದಲ್ಲಿರುವವರು ನಿಮಗೆ ಜೀವನದಲ್ಲಿ ಯಶಸ್ವಾಗಲಿಕ್ಕೆ ಹಾಗೆಲ್ಲ ಇದ್ದರೆ ನೀವು ಶಕ್ತಿಯನ್ನು ಆರಾಧನೆ ಮಾಡಬೇಕು. ವಿಷ್ಣು ಬೇರೆ, ವಿಷ್ಣುವಿನ ರೂಪ ಏನೇ ಆಗಲಿ. ಸೊ ದಟ್ ಮೀನ್ಸ್ ಏನಪ್ಪ ಅಂತ ಹೇಳಿದರೆ, ನೀವು ಎಲ್ಲಿ ನೀವು ಅಬ್ಸರ್ವ್ ಮಾಡ್ತೀರಾ ಅಲ್ಲಿ ಅಬ್ಸರ್ವರ್ ಇಫೆಕ್ಟ್ ವರ್ಕ್ ಆಗ್ತದೆ. ನೀವು ಅದನ್ನು ಅಬ್ಸರ್ವ್ ಮಾಡಿದಾಗ ಅದಕ್ಕೆ ಶ್ರೀವಿದ್ಯೆಯನ್ನು ಆರಾಧನೆ ಮಾಡುವವರಿಗೆ ಭೋಗ ಮೋಕ್ಷ ಎರಡು ಸಿಗ್ತದೆ ಅಂತ ಹೇಳಿದೆ. ಯಾಕೆ ಅಂತ ಹೇಳಿದರೆ ಆಕೆ ಶ್ರೀಮಾತಾ, ಶ್ರೀ ಮಹಾರಾಜ್ಞಿ, ಶ್ರೀಮತ್ ಸಿಂಹಾಸನೇಶ್ವರಿ, ಆಕೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ. ಆಕೆ ಇಡೀ ಸಹಸ್ರನಾಮದಲ್ಲಿ ಆಕೆ ಎಲ್ಲ ಮಹಿಮೆಯನ್ನು ಹೇಳಿದ ನಂತರ ಫಸ್ಟಿಗೆ ಶ್ರೀಮಾತಾ ಅಂತ ಬರ್ತದೆ, ಕೊನೆಗೆ ಲಲಿತಾಂಬಿಕಾ ಅಂತ ಬರ್ತದೆ. ಯಾವ ಸಹಸ್ರನಾಮಗಳಿಂದ ಈ ತಾಯಿಯ ವರ್ಣನೆ ಮಾಡಿದ್ದನ್ನು ನಾನು, ಆಕೆ ಲಲಿತಾಂಬಿಕೆ ಶ್ರೀಮಾತಾ ನನ್ನ ತಾಯಿ. ಆಕೆ ನನ್ನ ತಾಯಿ ಆಗಿರೋ ಕಾರಣ ನಾನು ಹೇಗಿರಬೇಕು. ನೀವು ಅಂಬಾನಿಯ ಅದಾನಿಯ ಮಗ ಆಗಿದ್ದರೆ ನೀವು ಕೇಳಬೇಕಾ ಅಪ್ಪನ ಹತ್ರ, ಅಪ್ಪ ನನಗೆ ಚಡ್ಡಿ ಕೊಡಿಸು, ಅಪ್ಪ ನನಗೆ ಸೀರೆ ಕೊಡಿಸು ಅಂತ? ಅವನ ಸ್ಟೇಟಸ್ಗೆ ತಕ್ಕ ನಿಮ್ಮನ್ನು ಇಡ್ತಾನೆ ಅಲ್ವಾ. ಸೊ ನೀವು ಆ ಯೂನಿವರ್ಸಿಟಿಗೆ ಕನೆಕ್ಟ್ ಆದರೆ, ನೀವು ಆ ಲೆವೆಲಲ್ಲಿ ವೈಬ್ರೇಟ್ ಮಾಡಿದರೆ ನಿಮ್ಮ ಜೀವನದಲ್ಲಿ ಕೂಡ ಆ ಸೌಂದರ್ಯ ಲಹರಿ, ಆನಂದ ಲಹರಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ವೇವ್ಸ್ ಲಹರಿ ಅಂತ ಹೇಳಿದರೆ ನಿಮ್ಮಲ್ಲಿ ಆ ಸೌಂದರ್ಯ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆಕೆ ನಿಮ್ಮ ತಾಯಿ ಅಲ್ವಾ, ತಾಯಿ ಥರ ಮಗ ಇರಬೇಕಲ್ವಾ. ನಿಮ್ಮಲ್ಲಿ ಆ ಆನಂದ, ಆಕೆ ಆನಂದ ನಿಮ್ಮ ಆನಂದ, ಆಕೆ ಸಾಮ್ರಾಜ್ಯ ನಿಮ್ಮ ಸಾಮ್ರಾಜ್ಯ. ನಿಮಗೆ ಏನು ಆಗೋದಿಲ್ಲ ಅಂತೆಲ್ಲ ನೀವು ಬಯಸಿ ಸಿಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಇದೆಲ್ಲ ಇದಕ್ಕೆ ಭೋಗ ಮೋಕ್ಷ ಎರಡು ಸಿಗ್ತದೆ ಅಂತ ಹೇಳಿದ್ದು ಅದಕ್ಕೆ. ಯಾಕೆ ಅಂತ ಹೇಳಿದರೆ ನಿಮಗೆ ಬೇಕಾದದ್ದು ಏನು ನಿಮ್ಮ ಅನ್ರಿಸಾಲ್ವ್ಡ್ ಇಶ್ಯೂಸ್ ಅದೆಲ್ಲ ಫುಲ್ಫಿಲ್ ಆಗದಿದ್ರೆ ಅಲ್ವಾ ನಿಮಗೆ ನೆಕ್ಸ್ಟ್ ಜನ್ಮ ಇರೋದು. ಅದು ಎಲ್ಲ ಈ ಜನ್ಮದಲ್ಲಿ ನಿಮಗೆ ಲೋಕೇಶನ, ವಿತ್ತೇಶನ, ಪುತ್ರೇಶನ ಎಲ್ಲ ಸಿಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದರಲ್ಲೆಲ್ಲ ಬರ್ತದೆ. ನೀವು ಅದೇ ಹೇಳಿದಲ್ವಾ, ಅಧ್ಯಾತ್ಮ ಅರ್ಥ ಮಾಡಿಕೊಳ್ಳಿಲ್ಲ, ಅದರಲ್ಲೆಲ್ಲ ಓದಿದೆ. ನಾವು ಹೇಳಿದ ಅಧ್ಯಾತ್ಮ ಅದರಲ್ಲಿ ಬರ್ತದೆ. ನೀನು ಶ್ರೀವಿದ್ಯೆಯಲ್ಲಿ ನಿನಗೆ ಸಾಧನೆ ಆದರೆ, ಶ್ರೀವಿದ್ಯೆ ಸಿದ್ಧಿ ಆದರೆ ನಿನ್ನೆಂದೆಲ್ಲ ಹುಡುಗಿಯರು ಬರಲಿಕ್ಕೆ ಸ್ಟಾರ್ಟ್ ಆಗ್ತಾರೆ ಅಂತ ಬರ್ತದೆ. ದಟ್ ಮೀನ್ಸ್ ಹುಡುಗಿಯರು ಬರ್ತಾರೆ ಅಂತ ಹುಡುಗಿಯರನ್ನು ಎತ್ಕೊಂಡು ಹೋಗಂತಲ್ಲ, ಆ ಜನರಿಂದ ಆಕರ್ಷಣೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಜನರು ಇಷ್ಟಪಡಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದು ಲೋಕೇಶನ. ಇನ್ನು ವಿತ್ತೇಶನ, ಸಂಪತ್ತು ನಿನ್ನಲ್ಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಏನೆಲ್ಲ ಅನ್ರಿಸಾಲ್ವ್ಡ್ ಇಶ್ಯೂಸ್ ಇದೆ ಅದೆಲ್ಲ ನಿಮಗೆ ಫುಲ್ಫಿಲ್ ಆಗ್ತದೆ. ಸೊ ಅದಕ್ಕೋಸ್ಕರ ದೇವರ ಒಂದೊಂದು ರೂಪ ತಗೊಳ್ಳೋದು. ರೂಪ ಇಲ್ಲದಿದ್ದರೆ ನಿರಾಕಾರ ತತ್ವವನ್ನು ಕೂಡ ನಾವು ಖಾಲಿ ಓಂ ಇತ್ಯೇತದ್ ಅಕ್ಷರಂ ಉಪಾಸಿತ, ಖಾಲಿ ಓಂ. ಬಟ್ ಅದು ವೈರಾಗಿಗಳಿಗೆ ಜೀವನದಲ್ಲಿ ಏನು ಪಡೀಲಿಕ್ಕಿದ್ರೆ ನೀವೊಂದು ಅಂಥ ರೂಪವನ್ನು ನೀವು ಇದು ಮಾಡಬೇಕು.
ಶತ್ರುನಾಶ ಎಲ್ಲ ಮಾಡಲಿಕ್ಕಿದ್ರೆ ಅಂಥ ರೂಪಗಳಿದೆ. ಸೊ ಇದೆಲ್ಲ ಬೇರೆ ಬೇರೆ ದೇವತಾ ಕಲ್ಪನೆಗಳು ಬಂದದ್ದು.